ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್ ದೀಪಾ ಲೈಫ್ ಸ್ಟೈಲ್ ಬ್ಲಾಗ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಈಗ ಸಂಜೆ 6:30 ಆಗಿತ್ತು ನೋಡ್ರಿ. ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಈಗ ಪಾನಿಪುರಿ ಮಾಡೋಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳತ್ತೀನಿ ನೋಡ್ರಿ. ಉಳ್ಳಾಗಡ್ಡಿ ಕಟ್ ಮಾಡ್ಕೊಳತ್ತಿದ್ದೆ. ಸಂಜೆ ಜಲ್ದಿ ಮಾಡಬೇಕು ಅಂದ್ಕೊಂಡೆ, ಆದರೆ ಸಂಜೆನೇ ಆಗೋಯ್ತು. ಸಂಜೆ ಸ್ನ್ಯಾಕ್ಸ್ ಹೋಗಿ ರಾತ್ರಿ ಊಟನೇ ಆಗೋಯ್ತು, ಅಷ್ಟಾಯ್ತು ಟೈಮ್. ಅದಕ್ಕೆ ಈಗ ಪಟ್ ಬಟಾಟೆ ಎಲ್ಲ ಕುದಿಸಿ ಇಟ್ಟಿದ್ದೆ. ಬಟಾಟೆ ಕುದಿಸಾಕಿಟ್ಟು ಸ್ವಲ್ಪ ದೇವ್ರಿಗೆಲ್ಲ ದೀಪ ಎಲ್ಲ ಹಚ್ಚಿ ಈಗ ಬಟಾಟಿನ ಸುಲ್ಕೊಳತ್ತೀನಿ. ಈಗ ಬಟಾಟೆ ಸುಲ್ಕೊಂಡು ಅದ್ರೊಳಗೆ ಸ್ಟಫಿಂಗ್ ಇರ್ತದಲ್ಲ ಪಾನಿಪುರಿ ಒಳಗೆ, ಮೊದಲು ಅದನ್ನು ರೆಡಿ ಮಾಡ್ಕೊಳತ್ತೀನಿ. ಪಾನಿಪುರಿ ಭಾಳ ತಿನ್ನಂಗೆ ಅನ್ಸತೈತಿ ಅದನ್ನ ಆತಿದ್ಲು ನನ್ನ ಮಗಳು, ಅದಕ್ಕೆ ಪಾನಿಪುರಿ ಮಾಡ್ಕೊಳತ್ತೀನಿ ನೋಡ್ರಿ. ರೆಡಿಮೇಡ್ ಪಾನಿಪುರಿ ಸಿಗ್ತಾವಲ್ಲ, ಅವು ಇದ್ದು ಮನ್ಯಾಗ ತಂದು ಭಾಳ ದಿನ ಆಗಿತ್ತು, ಮಾಡಿರಲಿಲ್ಲ. ಅದಕ್ಕೆ ಇವತ್ತು ಮಾಡಿ ಮಮ್ಮಿ ಅಂತ ಅನ್ನತ್ತೇಳಿ ನನ್ನ ಮಗಳು. ಅದಕ್ಕೆ ಮಾಡಬೇಕಂತ ಮೊದಲು ಬಟಾಟೆ ಎಲ್ಲ ಕುದಿಸ್ಕೊಂಡು ಈಗ ಅದ್ರೊಳಗೆ ಸ್ಟಫಿಂಗ್ ಇರ್ತೈತಲ್ಲ ಅದನ್ನು ರೆಡಿ ಮಾಡ್ಕೊಳತ್ತಿದ್ದೆ. ಬಟಾಟಿನ ಚಲೋತ್ತಿಗೆ ಕುದಿಸಿ ಚಲೋತ್ತಿಗೆ ಸ್ಮ್ಯಾಶ್ ಮಾಡಬೇಕು. ಕೈಲೇ ಹಿಚ್ಕೋದ್ರೆ ಚಲೋತ್ತಿಗೆ ಇದು ಆಗ್ತದೆ. ಅದಕ್ಕೆ ಕೈಲೇ ಹಿಚ್ಕಿದೆ ನೋಡ್ರಿ. ಹಿಚ್ಚಿ ಇದಕ್ಕೆ ಸ್ವಲ್ಪ ಖಾರ ಪುಡಿ ಮತ್ತು ಧನಿಯಾ ಪುಡಿ, ಸ್ವಲ್ಪ ಉಪ್ಪು, ಜೀರಿಗೆ ಪುಡಿ ಮತ್ತು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿದ ಉಳ್ಳಾಗಡ್ಡಿ ಎಲ್ಲ ಹಾಕಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಸ್ಪೂನ್ ಎಲ್ಲ ಇವೇನೆಲ್ಲ ಗಾವಾಗಲ್ಲ, ಅದಕ್ಕೆ ಕೈಲೇ ಕಚ್ಕ ಪಿಚ್ಕ ಅಂತೆಲ್ಲ ಇದು ಮಿಕ್ಸ್ ಮಾಡಿದ್ರೆ ಟೇಸ್ಟ್ ನೋಡ್ರಿ. ಸೂಕ್ಷ್ಮವಾಗಿ ಸ್ಪೂನ್ಲೆ ಮಾಡಿದ್ರೆ ಏನು ಟೇಸ್ಟ್ ಬರೋಲ್ಲ. ಅದಕ್ಕೆ ಚಲೋ ಹೊತ್ತಿಗೆ ಎಲ್ಲನೂ ಮಿಕ್ಸ್ ಮಾಡಿ ಇದನ್ನೆಲ್ಲ ರೆಡಿ ಮಾಡಿದೆ ಸ್ಟಫಿಂಗ. ಈಗ ಪಾನಿ ಮಾಡೋಕೆ ಕೊತ್ತಂಬರಿ ಮತ್ತು ಪುದೀನ ಎರಡು ತೊಗೊಂಡಿನಿ ನೋಡ್ರಿ. ಎರಡು ತೊಗೊಂಡು ಸ್ವಚ್ಛಗೆ ತೊಳೆದ್ಬಿಟ್ಟು ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳತ್ತೀನಿ. ಹಸಿಮೆಣ್ಸಿನ್ಕಾಯಿ ನಮ್ಗೆ ಖಾರಕ್ಕೆ ಎಷ್ಟು ಬೇಕು ನೋಡು ಅಷ್ಟು ಮೆಣ್ಸಿನ್ಕಾಯಿ ತೊಗೋಬೇಕ್ರಿ. ಜಾಸ್ತಿ ಖಾರ ಬೇಕಂದ್ರೆ ಖಾರನೂ ಜಾಸ್ತಿ ಹಾಕೋಬೋದು. ಅದಕ್ಕೆ ಈಗ ಎಲ್ಲನೂ ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿ ಮಿಕ್ಸಿ ಒಳಗೆ ಸಣ್ಣಗೆ ರುಬ್ಬಿ ಈಗ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳತ್ತೀನಿ. ಪಾನಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಪುಡಿ, ಧನಿಯಾ ಪುಡಿ ಇದಕ್ಕೂ ಹಾಕ್ಕೋಬೇಕು. ಹುಣ್ಚಿಕಾಯಿ ಹಾಕ್ಕೋಬೇಕು. ಅದಕ್ಕೆ ಹುಣ್ಚಿಕಾಯಿ ಸಿಗಲಿಲ್ಲ ನನಗೆ. ಜಲ್ದಿ ಏನು ಹುಡ್ಕ್ಯಾಡೋ ಟೈಮ್ ಒಳಗೆ ಜಲ್ದಿ ಯಾವುದು ಸಿಗೋದೇ ಇಲ್ಲ ನೋಡ್ರಿ. ಅದಕ್ಕೆ ಈಗ ಈ ನಿಂಬೆಕಾಯಿ ಇತ್ತು, ಅದನ್ನೇ ಹಿಂಡಿಬಿಟ್ಟೆ. ಅರ್ಧ ನಿಂಬೆಕಾಯಿ ಅದಕ್ಕೆ ಪಾನಿ ಒಳಗೆ ಹಿಂಡಿ ಉಪ್ಪೆಲ್ಲ ಟೇಸ್ಟ್ ನೋಡಿ ಎಲ್ಲ ಕರೆಕ್ಟ್ ಆಗೈತಿಲ್ಲ ನೋಡಿ. ಈಗ ಪಾನಿ ಮತ್ತು ಅದೆಲ್ಲ ಸ್ಟಫಿಂಗ್ ಬಟಾಟಿದ ಸ್ಟಫಿಂಗು ರೆಡಿ ಆಯಿತು. ಈಗ ರೆಡಿಮೇಡ್ ತಂದಿದ್ದು ಪೂರಿ ಇದ್ದು ಅವನು ಹುರ್ಕೊಳತ್ತೀನಿ ನೋಡ್ರಿ. ಮನ್ಯಾಗೆ ಪೂರಿ ಮಾಡ್ಕೋಬೋದು, ಆದರೆ ಟೈಮ್ ಭಾಳ ಬೇಕಾಗ್ತದೆ. ಹಿಟ್ಟು ನಾದಿ ಅವೆಲ್ಲ ಸಣ್ಣ ಮಾಡ್ಕೋಬೇಕಂದ್ರೆ ಭಾಳೋತನ ಆಗ್ತದೆ ಟೈಮ್. ಅದಕ್ಕೆ ಈ ಥರ ರೆಡಿಮೇಡ್ ಸಿಗ್ತಾವಲ್ರಿ, ಅದಕ್ಕೆ ಇವು ರೆಡಿಮೇಡ್ ತಂದು ಹುರ್ಕೊಳ್ಳೋದು ಅಷ್ಟೇ. 2 ನಿಮಿಷ ಒಳಗೆ ಹುರಿದು ಬಿಡ್ಬೋದು. 1-2 ಪ್ಯಾಕೆಟ್ ಪುರಿ ಇದ್ದು ಅವೆಲ್ಲನೂ ಹುರಿದು ಎಲ್ಲ ಪುರಿನೂ ಎನ್ಸಾತಿದ್ದೆ ನೋಡ್ರಿ. ಯಾಕಂದ್ರೆ ಒಬ್ಬೊಬ್ರಿಗೆ ಎಷ್ಟೆಷ್ಟು ಬರ್ತಾವಂತ ಹೇಳಿ ಮೊದಲೇ ಎನಿಸಿಟ್ಬಿಟ್ಟೆ. ಈಗ ಎಲ್ಲನೂ ರೆಡಿ ಮಾಡ್ಕೊಂಡೆ. ಉರುಳ್ಳಿ ಎಲ್ಲನೂ ಕಟ್ ಮಾಡ್ಕೊಂಡು ಸೇವ್ ಎಲ್ಲನೂ ಇದನ್ನು ಮಾಡಿ ರೆಡಿ ಮಾಡ್ಕೊಂಡೆ ನೋಡ್ರಿ. ಪಾನಿ ಪೂರಿ ಎಲ್ಲನೂ ರೆಡಿ ಆಯಿತು. ಇನ್ನು ಒಳಗೆ ಸ್ಟಫಿಂಗ್ ಒಳಗೆ ಹಾಕಿ ಎಲ್ಲನೂ ರೆಡಿ ಮಾಡಿ ಪ್ಲೇಟಿಗೆ ಹಾಕಿ ಕೊಡೋದಷ್ಟೇ. ಭಾಳ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ನೋಡ್ರಿ ಮನ್ಯಾಗ. ಹೊರಗೆ ಹೋಗಿ ತಿನ್ನಬೇಕಂತೇನಿಲ್ಲ, ಮನ್ಯಾಗೆ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ರೆಡಿಮೇಡ್ ಪೂರಿ ಒಂದಿದ್ರೆ ಒಂದು 10 ನಿಮಿಷ ಒಳಗೆ ಎಲ್ಲನೂ ರೆಡಿ ಮಾಡ್ಕೊಂಬಿಡ್ಬೋದು ನೋಡ್ರಿ. ಸೂಪರಾಗಿ ಟೇಸ್ಟಿಯಾಗಿಯೂ ಇರ್ತದೆ ಮತ್ತು ಈಸಿಯಾಗಿ ಮಾಡ್ಕೋಬೋದು. ಇಷ್ಟು ಈಸಿಯಾಗಿ ಮಾಡ್ಕೋಬೇಕಂದ್ರೆ ಹೊರಗೆ ಯಾಕೆ ಹೋಗಿ ತಿನ್ನೋದಲ್ರಿ. ಹಾಗಾಗಿ ಈ ಮನ್ಯಾಗೆ ಈಸಿಯಾಗಿ ಮಾಡ್ಕೊತೀನಿ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.